ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. This is the video preparing for the basics of a digital logic and computer organizations, which is the subject computer science diploma students. ಕರ್ನಾಟಕ ಡಿಪ್ಲೊಮಾ ಎಕ್ಸಾಮಿನೇಷನ್ಸ್ 2025 ನಲ್ಲಿ ಈ ಕರಿಕ್ಯುಲಮ್ನಲ್ಲಿ ನಿಮಗೆ 3 ಮಾಡೆಲ್ ಕ್ವಶನ್ಸ್ ಪೇಪರ್ಸ್ ಕೊಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. 3 ಮಾಡೆಲ್ ಕ್ವಶನ್ಸ್ ಪೇಪರ್ಸ್ನಲ್ಲಿ ನಿಮಗೆ ಪ್ಯಾಟರ್ನ್ ಯಾವ ಥರ ಬಂದಿದೆ ಅಂದರೆ, ಪ್ಯಾಟರ್ನ್ ವೆರಿ ಬ್ಯೂಟಿಫುಲ್ ಪ್ಯಾಟರ್ನ್, ಎಕ್ಸಲೆಂಟ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಪಾರ್ಟ್ ಎ ನಲ್ಲಿ 2 ಕ್ವಶನ್ಸ್, ಕ್ವಶನ್ 1, ಕ್ವಶನ್ 2. ಈ ಕ್ವಶನ್ನಲ್ಲಿ 15 MCQs, ಈಚ್ ಕ್ಯಾರೀಸ್ 1 ಮಾರ್ಕ್. ಪ್ಯಾಟರ್ನ್ ಕ್ವಶನ್ ನಂಬರ್ 2 ನಲ್ಲಿ 5 ಕ್ವಶನ್ಸ್, fill in the blanks, each carries 1 mark. ಇಲ್ಲಿ ನಮಗೆ ಒಟ್ಟಿಗೆ ಪಾರ್ಟ್ ಎ ನಲ್ಲಿ 20 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಬಿ ನಲ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್ 8 ಕ್ವಶನ್ಸ್ ಕೊಡ್ತಾರೆ. ಅದರಲ್ಲಿ ಔಟ್ ಆಫ್ 8 ಕ್ವಶನ್ಸ್ ಯು ನೀಡ್ ಟು ಸಾಲ್ವ್ ಎನಿ 5 ಕ್ವಶನ್ಸ್, ಈಚ್ ಕ್ಯಾರೀಸ್ 2 marks, ವಿಚ್ ಇಸ್ ಈಕ್ವಲ್ ಟು 10 marks. ಸೊ ಟೋಟಲ್ ಎ ಅಂಡ್ ಬಿ ನಿಂದ ನಿಮಗೆ 30 ಮಾರ್ಕ್ಸ್ ಬರಲಿಕ್ಕೆ ಇದೆ. My dear students, passing is just, it is a magic. So, ಚೂ ಅಂದ ತಕ್ಷಣನೇ ಪಾಸ್ ಆಗುವುದು ಚಾನ್ಸಸ್ ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯುಟಿಲೈಸ್ ದಿಸ್ ಮ್ಯಾಜಿಕ್ ಅಂಡ್ ಡೂ ಇಟ್ ಮ್ಯಾಜಿಕ್ ಇನ್ ದ ಎಕ್ಸಾಮಿನೇಷನ್ಸ್ ಹಾಲ್. ಎಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಈಸಿಯೆಸ್ಟ್ ಕ್ವಶನ್ಸ್. ಇದು ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ. ಪಾರ್ಟ್ ಎ, ಪಾರ್ಟ್ ಬಿ. ಇದು 30 ಮಾರ್ಕ್ಸ್ ಪಡೀಲಿಕ್ಕೆ ನಿಮಗೆ ಹಾರ್ಡ್ಲಿ ಯು ನೀಡ್ ನಾಟ್ ಮೋರ್ ದನ್ ಹಾಫ್ ಅನ್ ಅವರ್ ಸ್ಟೂಡೆಂಟ್ಸ್. ಓಕೆ, ಎಸ್, ನೋಡಿ ಏನೆಲ್ಲ ಇದರಲ್ಲಿ ಇದೆ, 1 by 1 ಚರ್ಚೆ ಮಾಡ್ತಾ ಹೋಗೋಣ. ಎಸ್, ವೈ ಡು ವಿ ಕನ್ವರ್ಟ್ ಡೆಸಿಮಲ್ ನಂಬರ್ಸ್ ಟು ಬೈನರಿ ಅಂಡ್ ಡಿಜಿಟಲ್ ಸಿಸ್ಟಮ್ಸ್? ವೈ ಡು ವಿ ಕನ್ವರ್ಟ್ ಡೆಸಿಮಲ್ ನಂಬರ್ಸ್ ನಾವು ಯಾತಕ್ಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವ ರೀಸನ್ಕ್ಕೆ ನಾವು ಬೈನರಿನಲ್ಲಿ ಕನ್ವರ್ಟ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ 4 ಆನ್ಸರ್ಸ್ ಕೊಟ್ಬಿಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ಚಾಯ್ಸಸ್ ಈಸ್ ಯುವರ್ಸ್. ಟು ಇನ್ಕ್ರೀಸ್ ಮೆಮೊರಿ ಯೂಸೇಜ್? ಅಬ್ಸಲ್ಯೂಟ್ಲಿ ನೋ. ಬಿಕಾಸ್ ಬೈನರಿ is easier to visualize? No. Because digital circuits understand only binary. ಡಿಜಿಟಲ್ ಸಿಸ್ಟಮ್ಸ್ ಏನಿದೆ ಅಲ್ಲ, ಅಲ್ಲೇ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗುವುದು ಬೈನರಿ ನಂಬರ್ಸ್ ಮಾತ್ರ, ಬೇರೆ ಯಾವುದೇ ಆಗುವುದಿಲ್ಲ. ಯು ನೀಡ್ ಟು ಕನ್ವರ್ಟ್ ಇಟ್. ಡೆಸಿಮಲ್ ನಂಬರ್ ಆಗಿದ್ದರೆ ಬೈನರಿಗೆ ಕನ್ವರ್ಟ್ ಮಾಡಬೇಕು, ಹೆಕ್ಸಾಡೆಸಿಮಲ್ ಆಗಿದ್ದರೆ ಬೈನರಿಗೆ ಕನ್ವರ್ಟ್ ಮಾಡಬೇಕು, ಆಕ್ಟಲ್ ನಂಬರ್ ಆಗಿದ್ದರೆ ಬೈನರಿಗೆ ಕನ್ವರ್ಟ್ ಮಾಡಬೇಕು. ದಿಸ್ ಇಸ್ ದ ಆನ್ಸರ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಸೊ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎ ಸಿಂಕ್ರೋನಸ್ ಕೌಂಟರ್? ನೋಡಿ, ಸಿಂಕ್ರೋನಸ್ ಮತ್ತು ಅಸಿಂಕ್ರೋನಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಟರ್ಮಿನಾಲಜಿ, ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಇಟ್ ವೆರಿ ಈಸಿ ವೇ ಟು ಪಿಕ್ ಯುವರ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ. ನೋಡಿ, ಸಿಂಕ್ರೋನಸ್ ಅಂದರೆ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್, ಅಸಿಂಕ್ರೋನಸ್ ಅಂದರೆ ಇರ್ರೆಗ್ಯುಲರ್. ರೆಗ್ಯುಲರ್ ಯಾವುದಿದೆ ನೋಡಿ, ಆಲ್ ಫ್ಲಿಪ್ ಫ್ಲಾಪ್ಸ್ ಆರ್ ಟ್ರಿಗರ್ಡ್ ಬೈ ದ ಸೇಮ್ ಕ್ಲಾಕ್ ಪಲ್ಸ್. ದಿಸ್ ಇಸ್ ದ ಆನ್ಸರ್. ಡಿಫ್ರೆಂಟ್? ನೋ, ಇದು ಅಸಿಂಕ್ರೋನಸ್. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ವೈ ಆರ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಸಿಂಪ್ಲಿಫೈಡ್ ಬಿಫೋರ್ ಸರ್ಕ್ಯೂಟ್ ಡಿಸೈನ್? ಯಾತಕ್ಕೆ ನಾವು ಬೂಲಿಯನ್ ಎಕ್ಸ್ಪ್ರೆಷನ್ ಅನ್ನು ಸಿಂಪ್ಲಿಫೈ ಮಾಡ್ತೀವಿ ಬಿಫೋರ್ ಸರ್ಕ್ಯೂಟ್ ಡಿಸೈನ್ ಮಾಡೋಕ್ಕಿಂತ? ಯಾಕೆ? ಟು ಇನ್ಕ್ರೀಸ್ ದ ಸೈಜ್? ನೋ ಮೈ ಡಿಯರ್ ಸ್ಟೂಡೆಂಟ್ಸ್. ಟು ಸ್ಲೋ ಡೌನ್ ಸರ್ಕ್ಯೂಟ್ಸ್? ನೋ. ಟು ರೆಡ್ಯೂಸ್ ಕಾಂಪ್ಲೆಕ್ಸಿಟಿ ಅಂಡ್ ಕಾಸ್ಟ್? ಎಸ್ ಮೈ ಡಿಯರ್ ಸ್ಟೂಡೆಂಟ್. ಟು ರೆಡ್ಯೂಸ್ ಕಾಂಪ್ಲೆಕ್ಸಿಟಿ, ರೆಡ್ಯೂಸ್ ಮಾಡಲಿಕ್ಕೆ ನಾವು ಸಿಂಪ್ಲಿಫೈಡ್ ಮಾಡ್ತಾ ಇದ್ದೀವಿ. ಕಾಂಪ್ಲೆಕ್ಸ್ ಇದೆ, ಅದಕ್ಕೆ ಅಪೋಸಿಟ್ ವರ್ಡ್ ಯಾವುದು? ಸಿಂಪ್ಲಿಫೈಡ್. ಕಾಂಪ್ಲೆಕ್ಸಿಟಿ, ಸಿಂಪ್ಲಿಫೈ. ಓಕೆ, ಇಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಆನ್ಸರ್ಸ್, ಹೌ ದೀಸ್ 2 ಟರ್ಮಿನಾಲಜೀಸ್ ಆರ್
interconnected, and the cost ಸರ್ಕ್ಯೂಟ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ನಾವು ಸಿಂಪ್ಲಿಫೈ ಮಾಡಿದರೆ ನಮಗೆ 10 ಗೇಟ್ಸ್ ಬೇಕಾಗಿತ್ತು, 3 ಗೇಟ್ಸ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ದ ಕಾಸ್ಟ್ we are going to bear to make a circuit design of such and such circuit with 3 logic gates instead of 10. So we have reduced it. Okay, so this is the right answer. Yes, hope that this is also clear. Very good. A logic circuit outputs high only when one and only one of the two sensors is activated. Which gate should be used? ನೋಡಿ, ಇಲ್ಲಿ ಲಾಜಿಕ್ ಸರ್ಕ್ಯೂಟ್ ಔಟ್ಪುಟ್ಸ್ ಹೈ ಇದೆ. ಇಲ್ಲೇ ಲಾಜಿಕ್ ಔಟ್ಪುಟ್ ಏನು ಬರ್ತಾ ಇದೆ? ವಿಚ್ ಈಸ್ ಹೈ, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಹೈ. ಓಕೆ, ದಿಸ್ ಇಸ್ ಹೈ. ಹೈ ಆಗ್ತಾ ಇದೆ ಓನ್ಲಿ ವೆನ್ ಒನ್ ಆ್ಯಂಡ್ ದ ಓನ್ಲಿ ಒನ್ ಆಫ್ ದಿ ಟೂ ಸೆನ್ಸರ್ಸ್ ಇಸ್ ಆಕ್ಟಿವೇಟೆಡ್. ಇಲ್ಲೇ ಎರಡು ಸೆನ್ಸರ್ಸ್ ಇದಾವೆ, ಇದರಲ್ಲಿ ಇದು 10 ಅಥವಾ 01 ಆಗಿರಬೇಕು. ಓನ್ಲಿ ಒನ್ ಶುಡ್ ಬಿ ಹೈ ಅಂತ ನೋಡಿ. ಓನ್ಲಿ ವೆನ್ ಒನ್ ಆ್ಯಂಡ್ ಓನ್ಲಿ ಒನ್, ಒನ್ ಆ್ಯಂಡ್ ಓನ್ಲಿ ಒನ್, ಇದು ಎರಡೂ ಹೈ ಇಲ್ಲ, ಒಂದೇ ಒಂದು ಆಗಿದ್ರೆ ಈ ಔಟ್ಪುಟ್. ಈ ಔಟ್ಪುಟ್ ಅನ್ನು ನಾವು ಯಾವ ಗೇಟ್ನಲ್ಲಿ ಕಾಣ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್? ವಿಚ್ ಇಸ್ ನಥಿಂಗ್ ಬಟ್ XOR ಗೇಟ್. ಇದು XOR ಗೇಟ್ ಈ ತರ ಸಿಂಬಲ್ ಇದೆ. ಪ್ಲೀಸ್ ಮೇಕ್ ಎಟ್ ನೋಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ತರ ಸಿಂಬಲ್ ಇರುತ್ತೆ. ಇಲ್ಲಿ A ಈಸ್ ಎನ್ ಇನ್ಪುಟ್, B ಈಸ್ ಎನ್ ಇನ್ಪುಟ್, Y ಈಸ್ ಎನ್ ಔಟ್ಪುಟ್ ತಗೊಂಡಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಇದರದ್ದು ಟ್ರುತ್ ಟೇಬಲ್ 0 0 ಇದ್ದಾಗ ಇದು 0 0 1 ಇದ್ದಾಗ 1 1 0 ಇದ್ದಾಗ 1 1 1 ಇದ್ದಾಗ 0. ನೋಡಿ, ಇಲ್ಲಿ 1 ಇದ್ದಾಗ ಮಾತ್ರ ಡಿಫ್ರೆಂಟ್ ಇರಬೇಕು ಅವಾಗ. ದಿಸ್ ಇಸ್ ದ 1. ಅವಾಗ ಔಟ್ಪುಟ್ ಇಸ್ ಹೈ. ಈ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಸೊ ವೆರಿ ಗುಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ಯು ವಿಲ್ ಬಿ ಫಾಲೋವಿಂಗ್. A ones complement of the binary number is, ನೋಡಿ, ಒನ್ಸ್ ಕಾಂಪ್ಲಿಮೆಂಟ್ ಅಂದರೆ ಒಂದು ಚಿಕ್ಕ ಮಗುವಿಗೆ ನಾವು ಎಲ್ಲೆಲ್ಲಿ 1 ಇದೆ ಅಲ್ಲಿ 0 ಮಾಡಪ್ಪ, 0 ಇದ್ದಿದ್ದಲ್ಲಿ 1 ಮಾಡು ಅಂತ ಹೇಳಿದಾಗ ಅವನು ಕೂಡ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು 1 ಇದೆ, ಇದು 0, ಇದು 1 ಇದೆ 0, ಇದು 0 ಇದೆ 1, ಇದು 0 ಇದೆ 1. ಸೊ ದಿಸ್ ಇಸ್ ದ ಆನ್ಸರ್, ಒನ್ಸ್ ಕಾಂಪ್ಲಿಮೆಂಟ್. ಓಕೆ, ಟೂಸ್ ಕಾಂಪ್ಲಿಮೆಂಟ್ ಅಂದರೆ ಇದಕ್ಕೆ LSB ನಲ್ಲಿ ಒಂದು +1 ಆ್ಯಡ್ ಮಾಡಿದಾಗ ಅದು ಟೂಸ್ ಕಾಂಪ್ಲಿಮೆಂಟ್ ಆಗುತ್ತೆ. ಅದು ಕೂಡ ಬಂದರೆ ನಾನು ಅದಕ್ಕೂ ಟ್ರಿಕ್ಸ್ ಕೂಡ ಹೇಳ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ಸ್ಟೆಡ್ ಆಫ್ ಆ್ಯಡಿಂಗ್ 1 to +1 to ಒನ್ಸ್ ಕಾಂಪ್ಲಿಮೆಂಟ್ ಡೈರೆಕ್ಟ್ಲಿ ಆಲ್ಸೋ ವಿ ಕ್ಯಾನ್ ಫೈಂಡ್ ಔಟ್. ನಾವು ಫೈಂಡ್ ಔಟ್ ಮಾಡ್ಬೋದು, ಟೂಸ್ ಕಾಂಪ್ಲಿಮೆಂಟ್ ಡೈರೆಕ್ಟ್ಲಿ ಮಾಡ್ಬೋದು. ಓಕೆ, ಎಸ್, ಯು ಆರ್ ಸಿಮ್ಯುಲೇಟಿಂಗ್ ಎ ಫ್ಲಿಪ್-ಫ್ಲಾಪ್ ಆ್ಯಂಡ್ ಅಬ್ಸರ್ವ್ that the output toggles on every clock pulse when inputs are high. What type of flip-flop are you testing? ಯಾವ ಟೆಸ್ಟ್ ಮಾಡುವಾಗ ಈ ಕಂಡೀಷನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇಲ್ಲೇ ಈ ಟರ್ಮಿನಾಲಜಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಏನಂತ ಬರೆದಿದ್ದಾರೆ? ಟಾಗಲ್ಸ್. T ಸ್ಟ್ಯಾಂಡ್ಸ್ ಫಾರ್ ಟಾಗಲ್. ಓಕೆ, ಈಗ J ಮತ್ತು K ಫ್ಲಿಪ್ ಫ್ಲಾಪ್ ಟು ಇನ್ಪುಟ್ಸ್, ಇಫ್ ಬೋತ್ ಆರ್ ಕನೆಕ್ಟೆಡ್ ಟು ಹೈ, ಸೊ ದೆನ್ ದಿಸ್ ಟಾಗಲ್ಸ್ ಫಾರ್ ಈಚ್ ಅಂಡ್ ಎವ್ರಿ ಕ್ಲಾಕ್. ತೆಗಿಬೇಕಾಗಿತ್ತು ನಾನು ಸಿಂಬಲ್. ದಿಸ್ ಇಸ್ T ಮೈ ಡಿಯರ್ ಸ್ಟೂಡೆಂಟ್. ಇದು ಒಂದು ಬರಬಾರ್ದಾಗಿತ್ತು. ಓಕೆ, ಸಿಂಬಲ್ ಕೇಳಿಲ್ಲ, ಜಸ್ಟ್ ಇಟ್ ಇಸ್. ಓಕೆ, this is the figure my dear. ಇಲ್ಲೇ J ಮತ್ತು K, this is equal to 1 and this is also equal to 1 ಅಂತಾನೆ ನೋಡಿ. So inputs are high. Inputs, both J and K are inputs are high. When you are going to put it clock, ನಾವು ಕ್ಲಾಕ್ ಕ್ಲಿಕ್ ಮಾಡಿದರೆ ಎವ್ರಿ ಕ್ಲಾಕ್ ಪಲ್ಸ್ಗೆ ಇದು ಟಾಗಲ್ ಆಗುತ್ತೆ. ಇದು 0 ಇದ್ದಿದ್ದು 1 ಆಗುತ್ತೆ, 1 ಇದ್ದಿದ್ದು 0 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಎಷ್ಟು ಬ್ಯೂಟಿಫುಲ್ ಕ್ವಶನ್ಸ್ ಇದಾವೆ, ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಕ್ವಶನ್ಸ್ ಇದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್, ಕಂಪ್ಲೀಟ್ ವಿಡಿಯೋ ನೋಡಿ, ಅವಾಗ ನಿಮಗೆ ಸರಿಯಾಗಿ ಅರ್ಥ ಆಗತ್ತೆ.
ಸ್ಕಿಪ್ ಮಾಡಿ ನೋಡಿದರೆ ಅರ್ಥ ಆಗೋದಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಬೇಸಿಕ್ ಲಾಜಿಕ್ ಗೇಟ್? AND is a basic logic gate, OR is a basic logic gate, NOT is a basic logic gate. But which is not the basic logic gate? NAND is not basic logic gates. Well, it is a logic gate, but it is not a basic. So this NAND is nothing but it is NOT plus AND or AND plus NOT. ಇದು ಆವಾಗ NAND ಆಗುತ್ತೆ. ಎರಡು ಬೇಸಿಕ್ ಗೇಟ್ಸ್ ಆಡ್ ಮಾಡಿದಾಗ NAND ಆಗುತ್ತೆ. ಓಕೆ. Yes, let me take you to the next question, my dear students. Come on. How many symbols are used in the octal number system? ನೋಡಿ, ಆಕ್ಟಾ ಅಂದ ತಕ್ಷಣನೇ 8 ಅಂತ ನಮ್ಮ ಮೈಂಡ್ನಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಇಟ್ ಶುಡ್ ಗೆಟ್ ಎಕೋ. 8 ಆಕ್ಟಲ್. 8 symbols are there, my dear students. ಯಾವೆಲ್ಲ ಸಿಂಬಲ್ಸ್? 0 ಇದೆ, 1 ಇದೆ, 2 ಇದೆ, 3, 4, 5, 6, 7, total 8. Okay? Stop at this point. So this is the highest one, my dear students. 8 symbols, unique symbols to represent this octal number system. Next ನೋಡಿ, NAND gate is an equivalent to. ಆಗಲೇ ನಾನು ನಿಮ್ಗೆ ಹೇಳಿದೆ NAND ಎದರ್ಲಿಂದ ಆಗುತ್ತೆ? AND plus NOT. This is the right answer. Okay. Next question is, registers are used to store large files, store addresses permanently, store data temporarily during processing, control external devices. My dear students, ಇಲ್ಲೇ ಒಂದು ಕನ್ಫ್ಯೂಷನ್. ಈ ಥರ ಒಂದು ರೆಜಿಸ್ಟರ್ ಅಂತ ಇರುತ್ತೆ, SIS, ಇನ್ನೊಂದು GIS, PER ಅಂತ ಇರುತ್ತೆ, ಈ ಥರ ಇರುತ್ತೆ. ಇದು ರೆಜಿಸ್ಟರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಗ್ರೂಪ್ ಆಫ್ ಫ್ಲಿಪ್-ಫ್ಲಾಪ್ಸ್, ಮೈ ಡಿಯರ್ ಸ್ಟೂಡೆಂಟ್. ಗ್ರೂಪ್ ಆಫ್ ಫ್ಲಿಪ್-ಫ್ಲಾಪ್. ಫ್ಲಿಪ್-ಫ್ಲಾಪ್ is a 1-bit storage element. Stores data temporarily during processing. So this is the right answer. E resistor ಏನಿದೆಯಲ್ಲ, so this is the passive component of electronics. Passive component of electronics which opposes the flow of current. Current flow ಆಗಲಿಕ್ಕೆ ಅಪೋಸ್ ಮಾಡುವಂತ ಕಂಪೋನೆಂಟ್. So this resistor SIS. ಇದು GIS, a group of flip-flops which is going to store data temporarily during processing. Okay, hope that this is also clear. Yes, let us move to the next question, my dear students. Nodi, a half adder is used to perform. Half adder yadakke use ಮಾಡ್ತೀವಿ? Addition of 2 bits. Addition of 2 bits. 2 bits ಅನ್ನು ನಾವು ಆಡ್ ಮಾಡಲಿಕ್ಕೆ half adder ಯೂಸ್ ಮಾಡ್ತೀವಿ, my dear. Okay. A multiplexer is also known as. ಮಲ್ಟಿಪ್ಲೆಕ್ಸರ್ಗೆ ಇನ್ನೊಂದು ಹೆಸರು ಇದೆ. ದಿಸ್ ನೇಮ್ ಈಸ್ ಅ ಶಾರ್ಟ್ಕಟ್ ನೇಮ್. ಮಕ್ಸ್ ಅಂದರೆ ಮಲ್ಟಿಪ್ಲೆಕ್ಸರ್, ಬಟ್ ಇಟ್ ಇಸ್ ಅ ಶಾರ್ಟ್ಕಟ್ ನೇಮ್ ಫಾರ್ ಮಲ್ಟಿಪ್ಲೆಕ್ಸರ್. ಬಟ್ ಅದರ್ ನೇಮ್ ಅಂತಾನೆ ಅದು ಡೇಟಾ ಸಿಲೆಕ್ಟರ್. ನಾವು ಡೇಟಾ ಸಿಲೆಕ್ಟ್ ಮಾಡ್ತೀವಿ. ಇಲ್ಲಿ 0 ಇದ್ದಾಗ ನಮ್ಗೆ ಏನು ಬರಬೇಕು? ಯಾವ ಡೇಟಾವನ್ನು ಇಲ್ಲೇ ಸೆಲೆಕ್ಟ್ ಆಗಬೇಕು. 0-1 ಸೆಲೆಕ್ಟರ್ ಬಿಟ್ಸ್ ಇದ್ದಾಗ ಯಾವ ಡೇಟಾ ಸೆಲೆಕ್ಟ್ ಆಗಬೇಕು? 1-0 ಇದ್ದಾಗ ಯಾವ ಡೇಟಾ ಸೆಲೆಕ್ಟ್ ಆಗಬೇಕು? 1-1 ಆದಾಗ ಯಾವ ಡೇಟಾ ಸೆಲೆಕ್ಟ್ ಆಗಬೇಕು ಅಂತೇಳಿ ನಾವು ಸೆಲೆಕ್ಟರ್ ಬಿಟ್ಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಔಟ್ಪುಟ್ ಆಫ್ ದಿಸ್ ಮಲ್ಟಿಪ್ಲೆಕ್ಸರ್. ಹೆನ್ಸ್ ದ ನೇಮ್ ಈಸ್ ಡೇಟಾ ಸೆಲೆಕ್ಟರ್ ಅಂತ ಕರಿತೀವಿ. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ವೆರಿ ಗುಡ್. ಕಮ್ ಆನ್. ನೆಕ್ಸ್ಟ್, the program counter PC is used to. program counter ಅಂತ ಒಂದು ರೆಜಿಸ್ಟರ್ ಹೆಸರು. ಆಗಲೇ ಹೇಳಿದೆ, ರೆಜಿಸ್ಟರ್ is nothing but it is a group of flip-flops which stores some data. ಇದು PC ಅಂದ್ರೆ ಯಾವ ರೆಜಿಸ್ಟರು? So this stores the address of the next instruction to be executed. ನಾವು ಯಾವ ಇನ್ಸ್ಟ್ರಕ್ಷನ್ಸ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಲಿಕ್ಕಿದ್ದೇವೆ ಅದರದು ಒಂದು ಡೇಟಾವನ್ನು
ಅದರದ್ದು ಅಡ್ರೆಸ್ವನ್ನು ಪಿ ಸಿನಲ್ಲಿ ಸ್ಟೋರ್ ಆಗಿರುತ್ತೆ. ಸಮ್ processor, it is going to mark the same PC as IP instruction pointer ಅಂತನೂ ಕರೀತೇವೆ ಅದಕ್ಕೆ. Okay, so here the answer is the C is the right answer. Okay, yes, the main memory of the computer is also called main memory. ಯಾವುದು main memory? Central processing unit is going to listen only what RAM says. Hard disk is a permanent storage, ROM is a non-volatile primary memory, cache is the fastest accessing memory ಆಗಿರುತ್ತೆ. It is going to be placed between the two different memory modules. But RAM ಲಿಂದ ಮಾತ್ರ ಕಂಪ್ಯೂಟರ್ ಆಕ್ಸೆಸ್ ಮಾಡುತ್ತೆ. The main memory of the computer is random access memory. This is the right answer, my dear student. Okay? So the next question, my dear student. A device used to store data permanently. Data permanent ಎಲ್ಲಿರುತ್ತೆ? ರ್ಯಾಮ್ನಲ್ಲಿ ನೋ, ಪವರ್ ಹೋದರೆ ಇದರದ್ದು ವಾಲಟೈಲ್ ಡೇಟಾ ಹೋಗ್ಬಿಡುತ್ತೆ. ಕ್ಯಾಶ್ is temporary memory, registers are the temporary memory, whereas hard disk is a permanent storage. Okay? Permanent storage. That is the right answer. Question number 2 ನೋಡಿ, part A ನಲ್ಲಿ each carries 1 mark, 5 are there. ನೋಡಿ ಇಲ್ಲಿ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. You have to pick the suitable answers in the following 5 questions each. A byte consists of, byte ನಲ್ಲಿ ಎಷ್ಟು ಬಿಟ್ಸ್ ಇರ್ತವೆ ಅಂತ ಕೇಳ್ತಾ ಇದ್ದಾನೆ. 8 ಬಿಟ್ಸ್ ಇರ್ತವೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್. Okay, so this is 1 byte, 8 ಬಿಟ್ಸ್ ಇರ್ತವೆ. ಓಕೆ, ಸೊ 4 ಬಿಟ್ಸ್ ಇದ್ರೆ ಅದಕ್ಕೆ ಹೆಸರಿದೆ ನಿಬ್ಬಲ್ ಅಂತ ಕರಿತೀವಿ. ಒಂದಿದ್ರೆ ಅದಕ್ಕೆ ಬಿಟ್ ಅಂತ ಕರಿತೀವಿ. ಓಕೆ, ಬೈಟ್ ಅಂದ್ರೆ 8 ಇರ್ತವೆ. ಯಾವುದು? ದಿಸ್ ಈಸ್ ದ ರೈಟ್ ಆನ್ಸರ್ 1. A logic gate that produces high only when inputs are different. Inputs different ಇದ್ದಾಗ ಯಾವ ಲಾಜಿಕ್ ಗೇಟ್ ಹೈ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ? 0 1 1 0 ಇದ್ದಾಗ ಔಟ್ಪುಟ್ ಹೈ ಇರುತ್ತೆ. ಯಾವ ಲಾಜಿಕ್ ಗೇಟ್ಗೆ? ಆಗಲೇ ಡಿಸ್ಕಸ್ ಮಾಡಿದೀವಿ ಮೈ ಡಿಯರ್ ಸ್ಟೂಡೆಂಟ್, ಎಕ್ಸಾರ್ ಗೇಟ್ನಲ್ಲಿ ಆಗಿದೆ. ಓಕೆ, ಎಕ್ಸಾರ್ ಗೇಟ್ ನೋಡಿ, ಇಲ್ಲೇ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಕ್ವಶನ್ ನಂಬರ್ 1 ಮತ್ತು 2 ನಲ್ಲಿ a ripple counter is a type of asynchronous counter. ಆಗಲೇ ಸಿಂಕ್ರೋನಸ್ ಬಗ್ಗೆ ನೋಡಿದೀವಿ, ಈಗ ಅಸಿಂಕ್ರೋನಸ್. ಇಲ್ಲೇ ಡಿಫ್ರೆಂಟ್ ಇಂಟರ್ವಲ್ಸ್ ಇರ್ತವೆ. ಎಸ್, ದಿಸ್ ಇಸ್ ದ ಥರ್ಡ್ ಕ್ವಶನ್ಸ್ ಆನ್ಸರ್. ರಿಪ್ಪಲ್ ಕೌಂಟರ್ ಸಾರಿ. A von Neumann architecture, both programs and data are stored in same memory. ಸೇಮ್ ಅಂತ ಕೊಟ್ಟಿದ್ದಾರಾ? ಎಸ್, ಸೇಮ್ ಮೆಮೊರಿ ಅಂತ. ಓಕೆ, ದ ಆನ್ಸರ್ ಫಾರ್ ದಿಸ್ ಇಸ್, ಫೋರ್ತ್ ಕ್ವಶನ್ ಇಸ್ ಸೇಮ್ ಮೆಮೊರಿ. ಹಾರ್ವರ್ಡ್ ಆರ್ಕಿಟೆಕ್ಚರ್, ಇಟ್ ರಿಕ್ವೈರ್ಸ್ ಸಪರೇಟ್ ಪ್ರೋಗ್ರಾಮ್ ಅಂಡ್ ಡೇಟಾ ಮೆಮೊರಿ. ಸೇಮ್ ಅಲ್ಲ, ಸಪರೇಟ್ ಆಗಿ ಬೇಕಾಗತ್ತೆ. ಓಕೆ, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ಗೆ ಇನ್ನೊಂದು ಹೆಸರು ಪ್ರಿನ್ಸ್ಟನ್ ಆರ್ಕಿಟೆಕ್ಚರ್. ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ ಇದು ಡೆವಲಪ್ ಆಯಿತು, ದಿಸ್ ಕೈಂಡ್ ಆಫ್ ಆರ್ಕಿಟೆಕ್ಚರ್ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ. ಎ ರಾಮ್ ಇಸ್ ಅ ಟೈಪ್ ಆಫ್ ವಿಚ್ ಟೈಪ್ ಆಫ್ ಮೆಮೊರಿ? ಇಟ್ ಇಸ್ ಅ ಪ್ರೈಮರಿ, ಇಟ್ ಇಸ್ ಅ ನಾನ್ ವಾಲಟೈಲ್ ಮೆಮೊರಿ. ರ್ಯಾಮ್ ಇಸ್ ಅ ವಾಲಟೈಲ್, ಇದು ನಾನ್ ವಾಲಟೈಲ್ ಮೆಮೊರಿ. ನೋಡಿ, ನಾನ್ ವಾಲಟೈಲ್ ಅಂತ ಕೊಟ್ಟಿದ್ದಾರಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್, ನಾನ್ ವಾಲಟೈಲ್. ಓಕೆ, ಸೊ ಇಲ್ಲಿ ನಮಗೆ 20 ಮಾರ್ಕ್ಸ್ ಬರುತ್ತೆ. 20 ಮಾರ್ಕ್ಸ್ ಬಂದ ತಕ್ಷಣವೇ ಎಕ್ಸಾಮ್ ಹಾಲ್ನಲ್ಲಿ ಹುಡುಗರಿಗೆ ಒಂದು ಇಂಟರ್ನಲ್, ನಾನು ಪಾಸ್ ಆಗಲಿಕ್ಕೆ ಹತ್ರ ಇದ್ದೀನಿ ಅಂತ ಒಂದು ಖುಷಿಯನ್ನು ಪಡ್ತಿರಲ್ಲ,
ಆ ಖುಷಿಲಿಂದ ಇನ್ನಷ್ಟು ಸ್ಕೋರ್ ಮಾಡಲಿಕ್ಕೆ ನಿಮಗೆ ಒಂದು ಸ್ಫೂರ್ತಿ, ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಯಾವತ್ತು ಇದರಲ್ಲಿ ನೀವು 30 ಮಾರ್ಕ್ಸ್ ಕಂಪ್ಲೀಟ್ ಬಂದಿರಬೇಕು, ಆ ಥರ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಬಿ ನೋಡಿ ಏನೆಲ್ಲ ಇದೆ. ಆನ್ಸರ್ ಎನಿ 5 ಕ್ವಶನ್ಸ್ ಔಟ್ ಆಫ್ 8 ಕ್ವಶನ್ಸ್. ಅಲ್ಲಿ ಚಾಯ್ಸಸ್ ಇಲ್ಲ ನಿಮಗೆ ಪಾರ್ಟ್ ಏನಿಲ್ಲ. ವಾಟ್ ಈಸ್ ದಿ ಆಕ್ಟಲ್ ನಂಬರ್ ಆಫ್ ಬೈನರಿ ನಂಬರ್? ಒಂದು ಬೈನರಿ ನಂಬರ್ ಕೊಟ್ಟಿದ್ದಾರೆ, ಇದ್ರದ್ದು ಆಕ್ಟಲ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. 1 1 1 0 1 0. ಆಕ್ಟಲ್ ನಂಬರ್ ಅಂದಾಗ ಏನು ಮಾಡಬೇಕು? ಬಹಳ ಸಿಂಪಲ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ರೈಟ್ ಹ್ಯಾಂಡ್ ಸೈಡ್ಲಿಂದ, ಇಲ್ಲಿಂದ ರೈಟ್ ಹ್ಯಾಂಡ್ ಸೈಡ್ನಿಂದ ಈ ಬೈನರಿ ನಂಬರ್ಸ್ಗೆ ಗ್ರೂಪ್ ಆಫ್ 3 ಬಿಟ್ಸ್ ಮಾಡ್ಕೊತ ಬರಬೇಕು. ಇಲ್ಲಿಂದ ರೈಟ್ ಹ್ಯಾಂಡ್ ಸೈಡ್ಲಿಂದ ಮಾಡ್ಕೊತ ಬರಬೇಕು. 1 1 1 ಅಂದರೆ ಏನು? 7. 0 1 0 ಅಂದರೆ 2. ದಿಸ್ ಇಸ್ 72 ಆಕ್ಟಲ್. ಈಸಿ ಇದೆ ಅಲ್ವಾ? ಓಕೆ, ಅಕಸ್ಮಾತ್ ಆಗಿ ಈ ತರ ನಂಬರ್ ಬಂದಿದ್ರಿ ಏನು ಮಾಡಬಹುದಾಗಿತ್ತು ಸರ್ ಅಂತ ಕೇಳಬಹುದು. ಈ ತರ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ನಾವು 3 ಮಾಡ್ತೀವಿ, ಇಲ್ಲಿ 3 ಮಾಡ್ತೀವಿ, ಇದು ಒಂದು ಉಳಿದು ಬಿಡ್ತು. ಇದ್ರ ಜೊತೆಗೆ ಬೇಕಾದ್ರೆ ಡಮ್ಮಿ ಲೆಫ್ಟ್ ಹ್ಯಾಂಡ್ ಸೈಡ್ 0 ಹಾಕಿದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ದಿಸ್ ಇಸ್ 1 and this is 1 0 1 is 5 and this is 1 1 0 is 6. So this is the number, octal number. ಈ ತರ ಆಗ್ತದೆ. ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ಲಿಂದ ತಗೋಬೇಕು. ನೀವು ಇಲ್ಲಿಂದ ತಗೊಂಡು ಬಂದ್ರೆ ಇದು ನಿಂತು ಬಿಡುತ್ತೆ ಇಲ್ಲಿ. ಓಕೆ, ಸೊ ದಟ್ ಇಸ್ ಪ್ರಾಬ್ಲಮ್. ಮೈ ಡಿಯರ್ ಸ್ಟೂಡೆಂಟ್, ದ ನೆಕ್ಸ್ಟ್ ಕ್ವಶನ್ ಇದು 2 ಮಾರ್ಕ್ಸ್ಗೆ. ನೋಡಿ ಎಷ್ಟು ಸುಲಭವಾಗಿ 2 ಮಾರ್ಕ್ಸ್ ನಿಮಗೆ ಬರ್ಬೋದು ನೋಡಿ. ಸೊ ಡಿಫೈನ್ ಯೂನಿಕೋಡ್. ವಾಟ್ ಈಸ್ ದಿ ಅಡ್ವಾಂಟೇಜಸ್ ಓವರ್ ಆಸ್ಕಿ? ಮೊಟ್ಟ ಮೊದಲನೇದು ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಆಸ್ಕಿ ವಾಸ್ ಡೆವಲಪ್ಡ್ ಫಾರ್ ದ ಡಿಫೆನ್ಸ್. USA ನಲ್ಲಿ ಅದಕ್ಕೆ ಒಂದು ಕೋಡಿಂಗ್ ಡೆವಲಪ್ ಆಯಿತು. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇದು ಇಂಗ್ಲಿಷ್ ಅಲ್ಫಾಬೆಟ್ಸ್ಗೆ ಮಾತ್ರ ಸೀಮಿತವಾಗಿತ್ತು. ಇಟ್ ವಾಸ್ ಬಿಫೋರ್ 7 ಬಿಟ್ ಅಂಡ್ ದೆನ್ ಎಕ್ಸ್ಟೆಂಡೆಡ್ ಆಸ್ಕಿ 8 ಬಿಟ್ ಕೋಡ್ ಆಯಿತು. ಓಕೆ, ಸೊ ಇದು ಇಂಗ್ಲಿಷ್ ಅಲ್ಫಾಬೆಟ್ಸ್ಗೆ. ಅದು ಸ್ಮಾಲ್ ಕೇಸ್ ಲೆಟರ್, ಲೋವರ್ ಕೇಸ್ ಲೆಟರ್ಸ್, ಅಪ್ಪರ್ ಕೇಸ್ ಲೆಟರ್ಸ್ ಇರ್ಬೋದು, ಅದಕ್ಕೆ ಇದು ಲಿಮಿಟೆಡ್ ಆಗಿತ್ತು. ಸೊ ಇದಕ್ಕೆ ಇಂಡಿಯನ್ ಒಂದು ಬಂತು, ಇಂಡಿಯನ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ 8 ಬಿಟ್ ಕೋಡ್ ಆಗಿತ್ತು. ಇದರಲ್ಲಿ ಮೋಸ್ಟ್ ಆಫ್ ದಿ ಪಾಪ್ಯುಲರ್ಲಿ ನೋನ್ ಇಂಡಿಯನ್ ರೀಜನಲ್ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ಮಾಡಿದ್ರು. ಅದರಲ್ಲಿ ಕನ್ನಡ ಬಂತು, ಸಂಸ್ಕೃತ ಬಂತು, ತಮಿಳ್, ತೆಲುಗು, ಮರಾಠಿ, ಇದೆಲ್ಲ ಈ ಲ್ಯಾಂಗ್ವೇಜಸ್ ಇದರಲ್ಲಿ ಇನ್ಕ್ಲೂಡ್ ಆಯಿತು. ಓಕೆ, ಸೊ ಆಮೇಲೆ ವರ್ಲ್ಡ್ ವೈಡ್ ಒಂದು ಬೇಕಾಗಿತ್ತು, ಅದಕ್ಕೆ ಯೂನಿವರ್ಸಲ್ ಕೋಡ್. ಯೂನಿ ಅಂದರೆ ಯೂನಿವರ್ಸಲ್. ಓಕೆ, ನೋಡಿ ಇದೆ. ಯೂನಿಕೋಡ್ ಇಸ್ ಎ ಯೂನಿವರ್ಸಲ್ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ that assigns unique number code point to every character, symbol or script in almost all writing systems across the world. ಇದರಲ್ಲಿ ಜಾಪನೀಸ್ ಲ್ಯಾಂಗ್ವೇಜ್ ಬಂತು, ಚೈನೀಸ್ ಬಂತು, ರಷ್ಯನ್ ಬಂತು, ಹಿಂದಿ ಬಂತು, ಇಂಗ್ಲಿಷ್ ಬಂತು, ಎಲ್ಲ ಬಂತು ಮೈ ಡಿಯರ್ ಸ್ಟೂಡೆಂಟ್ಸ್. ಯೂನಿವರ್ಸಲ್, ಯೂನಿಕೋಡ್ ಅಂದರೆ ಯೂನಿ ಅಂದರೆ ಯೂನಿವರ್ಸಲ್. Okay, the letter A in Unicode is going to be represented by U plus 0041. It supports characters from a multiple languages: English, Kannada, Arabic, Chinese, etc. Advantages ಏನಂತ ಕೇಳ್ತಾ ಇದ್ದಾನೆ. ಇದಕ್ಕೊಂದು ಮಾರ್ಕ್ಸು, ಅದಕ್ಕೊಂದು ಮಾರ್ಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡಿಫೈನ್ಗೆ 1 ಮಾರ್ಕ್ಸ್. ವಾಟ್ ಈಸ್ ದ ಅಡ್ವಾಂಟೇಜಸ್ ಓವರ್ ಆಸ್ಕಿನಲ್ಲಿ ಒಂದು. ಈಗ ಆಲ್ರೆಡಿ ನಾನು ಆಸ್ಕಿದು ಮೇಲೆ ಏನು ಅಡ್ವಾಂಟೇಜ್ ಇದೆ ಯೂನಿಕೋಡ್ ಅಂತ ಹೇಳಿದೆ. ಇದು ಓನ್ಲಿ ಲಿಮಿಟೆಡ್ ಫಾರ್ ಇಂಗ್ಲಿಷ್. ಆ್ಯಂಡ್ ಇಲ್ಲೇ ಸಾಕಷ್ಟು ಕೋಡ್ಸ್ ಇದ್ದಾವೆ, ಸ್ಕೀಮ್ಸ್ ಇದ್ದಾವೆ. ಯೂನಿಕೋಡ್ 8 ಇದೆ, ಯೂನಿಕೋಡ್ 16 ಇದೆ. ಓಕೆ, ಇಟ್ ಈಸ್ ಗೋಯಿಂಗ್ ಟು ಸಪೋರ್ಟ್ ಯು ವೈಡರ್ ರೇಂಜ್ ಆಫ್ ಕ್ಯಾರೆಕ್ಟರ್ಸ್, ಮಲ್ಟಿಲ್ಯಾಂಗ್ವಲ್ ಸಪೋರ್ಟ್, consistency across platforms, future compatibility. There are so many things are there. So you can write 1 or 2, my dear student, because 1 marks it gets. Next, nodi, define and gate with its symbol. And gate the symbol ಯಾವ ತರ ಇರುತ್ತೆ ಅಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, and gate the symbols ಒಂದು ದೊಡ್ಡ ಡಿ ಅಂತ ಡ್ರಾ ಮಾಡಿ. and gateಗೆ ಇಲ್ಲೇ 2 ಇನ್ಪುಟ್ಸ್ ಕೊಡಿ. 2 or more inputs. ಹೆಚ್ಚು ಇರಬಹುದು. ಓಕೆ, ಮಿನಿಮಮ್ 2 ಇನ್ಪುಟ್ಸ್.
ಔಟ್ಪುಟ್ ಮಾತ್ರ ಒಂದೇ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಔಟ್ಪುಟ್ ಮಾತ್ರ ಒಂದೇ ಇರುತ್ತೆ. ಇಲ್ಲಿ ಇನ್ಪುಟ್ಸ್, suppose this is A and B are the inputs. This is the symbol. Define AND gate. AND gate is a basic digital logic gate that performs a logical multiplications operations. 0 0 ಮಾಡಿದರೆ 0 ಬರುತ್ತೆ, 0 1 ಮಾಡಿದರೆ 0 ಬರುತ್ತೆ, 1 0 ಮಾಡಿದರೆ 0 ಬರುತ್ತೆ, 1 1 ಮಾಡಿದರೆ 1 ಬರುತ್ತೆ. ಮಲ್ಟಿಪ್ಲಿಕೇಶನ್ಸ್ 0 ಲಿಂದ ಯಾವುದೇ ಒಂದು ಮಲ್ಟಿಪ್ಲೈ ಮಾಡಿ, ಅದು 0 ಇರಲಿ 1 ಇರಲಿ 0ನೇ ಬರುತ್ತೆ. ಇಫ್ ಬೋತ್ ಆರ್ ಹೈ ದೆನ್ ದ ಔಟ್ಪುಟ್ ಇಸ್ ಹೈ ಅಂತಲೂ ಬರೀಬಹುದು. ಇಲ್ಲಿ ಬರೆದಿದ್ದಾರೆ ನೋಡಿ, ಸೇಮ್. ಓಕೆ, ಸೊ ಸಿಂಬಲ್ ಅಂಡ್ ಬೇಸಿಕ್ ಟ್ರೂತ್ ಟೇಬಲ್. ದಿಸ್ ಇಸ್ ದ ಟ್ರೂತ್ ಟೇಬಲ್ ಮೈ ಡಿಯರ್ಸ್. ಸೊ ಇಲ್ಲೇನು ಕೂಡ ನಾನು ಬರೆದಿದ್ದು ಡ್ರಾ ಮಾಡಿದ್ದೀನಿ ಟ್ರೂತ್ ಟೇಬಲ್. ದಿಸ್ ಇಸ್ ದ ಟ್ರೂತ್ ಟೇಬಲ್. ಇಫ್ ಇನ್ಪುಟ್ ಇಸ್ 0, A is 0, B is 1, then 0 ಔಟ್ಪುಟ್. ಸೊ A into B ಇದ್ದಂಗೆ ಇದು. 1 0 ಅಂದರೆ 0, 0 0 0, 1 1 ಅಂದರೆ 1 ಆಗುತ್ತೆ. Okay, hope that this is clear. Next question, my dear student. Next question ಏನು ಬರುತ್ತೆ? Name any two combinational circuits. ಎರಡು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಹೆಸರು ಹೇಳಬೇಕಾಗಿದೆ. ನಾನು ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ, ನಿಮಗೆ ಆಗಲಿ ಅಂತ. ನೆಕ್ಸ್ಟ್ ಯಾವುದೇ ಒಂದು ಕ್ವಶನ್ಸ್ ಹಾಫ್ ಮ್ಯಾಟರ್ ಮೇಲೆ ಸ್ವಲ್ಪ ಬರೀರಿ ಅಂತ ಹೇಳಿದರು, ಮಲ್ಟಿಪ್ಲೆಕ್ಸರ್ ಮೇಲೆ ಬರೀರಿ ಅಂತ ಹೇಳಿದರು ಅಂದರೆ ಬರಲಿಕ್ಕೆ ಇಲ್ಲಿ ಬರೆದಿದ್ದೀನಿ. ಜಸ್ಟ್ ಏನು ಹೆಸರು ಕೊಡಬೇಕು, ಎರಡು ಹೆಸರು ಕೊಟ್ಟರೆ ಸಾಕು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇಲ್ಲೇ ಹಾಫ್ ಆ್ಯಡರ್, ಇಲ್ಲೇ ಹಾಫ್ ಸಬ್ಟ್ರಾಕ್ಟರ್ ಅಂತ ಬರೆದ್ರು ಪರವಾಗಿಲ್ಲ, ಫುಲ್ ಆ್ಯಡರ್ ಫುಲ್ ಸಬ್ಟ್ರಾಕ್ಟರ್ ಬರೆದ್ರು ಪರವಾಗಿಲ್ಲ. ಓಕೆ, ಸೊ ಮಲ್ಟಿಪ್ಲೆಕ್ಸರ್ ಅಂತೂ ಬರೆದ್ರು ಪರವಾಗಿಲ್ಲ. ಓಕೆ, ಜಸ್ಟ್ ಹೆಸರು ಕೊಡಬೇಕಾಗಿದೆ. ಓಕೆ, multiplexer is a combinational circuit that selects one of many input signals and forwarded it to a single output line. ಕೆಲವೊಂದು ಸೆಲೆಕ್ಟರ್ ಬಿಟ್ಸ್ ಕೂಡ ಇರ್ತವೆ. ಇದಕ್ಕೆ ನಾವು ಇನ್ನೊಂದು ಹೆಸರು ನೋಡಿದ್ದೀವಿ, ಡೇಟಾ ಸೆಲೆಕ್ಟರ್ ಅಂತಲೂ ಕರಿತೀವಿ. ಓಕೆ, ಎಕ್ಸ್ಪ್ಯಾಂಡ್ ALUಗೆ ಎಕ್ಸ್ಪ್ಯಾಂಡ್ ಮಾಡ್ರಿ ಅಂದ್ರೆ A ಸ್ಟ್ಯಾಂಡ್ಸ್ ಫಾರ್ ಅರ್ಥಮೆಟಿಕ್, L ಅಂದರೆ ಲಾಜಿಕ್, U ಅಂದರೆ ಯೂನಿಟ್, ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಇದು ಎಲ್ಲಿರುತ್ತೆ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ದು ಇದು ಹಾಗಾಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ALU ಇರುತ್ತೆ, ಅದರಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ದೀಸ್ ಆರ್ ದ ಮೇಜರ್ 2 blocks, sub blocks which are present in the central processing. Okay, ALU is a core component of the CPU. ಇದಕ್ಕೆ ಕೋರ್ ಕಂಪೋನೆಂಟ್ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ರೆಸ್ಪಾನ್ಸಿಬಲ್ ಫಾರ್ ಪರ್ಫಾರ್ಮಿಂಗ್, ಹೆಸರು ಹೇಳಿದಂಗೆ ಅರಿಥಮೆಟಿಕ್ ಆಪರೇಷನ್ಸು ಆಗುತ್ತೆ, ಲಾಜಿಕಲ್ ಆಪರೇಷನ್ಸ್ ಕೂಡ ಇದು ಮಾಡಲಿಕ್ಕೆ ರೆಸ್ಪಾನ್ಸಿಬಲ್ ಇರುತ್ತೆ. ಅರಿಥಮೆಟಿಕ್ ಅಂದರೆ ಸಚ್ ಆಸ್ ಅಡಿಷನ್, ಸಬ್ಟ್ರಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್, ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್. ಲಾಜಿಕಲ್ ಆಪರೇಷನ್ ಅಂದರೆ and or not, XOR, comparison, greater than, less than, equal to ಎಲ್ಲ ಇಲ್ಲೇ ಲಾಜಿಕಲ್ ಆಪರೇಷನ್ಸ್ ನಲ್ಲಿ ನಾವು ನೋಡಬಹುದು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಆಲ್ಸೋ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ಎನಿ 2 ರಿಜಿಸ್ಟರ್ಸ್ ಯೂಸ್ಡ್ ಇನ್ ದ CPU ನಲ್ಲಿ ಒಂದು 2 ರಿಜಿಸ್ಟರ್ಸ್ ಮಾತ್ರ ನೀವು ಬರಿಬೇಕಾಗಿದೆ. ನಾನು ಇಲ್ಲಿ ಬರೆದಿದ್ದೇನೆ ಕೆಲವೊಂದು. ಅಕ್ಯುಮುಲೇಟರ್ ಇಸ್ ಎ 1 ರಿಜಿಸ್ಟರ್ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್. Temporary stores data and intermediate results during arithmetic and logical operations. ಇದು ಒಂದು ಮೀಡಿಯೇಟರ್ ಕೆಲಸ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅಕ್ಯುಮುಲೇಟರ್ ನಾವು ಯಾವುದೇ ಒಂದು ಆಪರೇಷನ್ಸ್ ಮಾಡ್ತಾ ಇರ್ತೀವಿ ಇಲ್ಲೇ, ಸಚ್ ಆಸ್ ಅರ್ಥಮೆಟಿಕ್ ಆಸ್ ವೆಲ್ ಆಸ್ ಲಾಜಿಕಲ್ ಆಪರೇಷನ್ಸ್, ಅದು ಬಂದು ರಿಸಲ್ಟ್ಸ್ ಇಲ್ಲಿ ಸೇರುತ್ತೆ. ಇಲ್ಲಿಂದ ನಾವು ತೆಗೆದು ಯಾವುದೇ ಒಂದು ಮೆಮರಿ ಲೊಕೇಶನ್ಸ್ಗೆ ಯಾವುದೇ ಒಂದು ರಿಜಿಸ್ಟರ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಡಿಫಾಲ್ಟ್ಸ್ ಅಕ್ಯುಮುಲೇಟರ್ ಇಸ್ ಗೋಯಿಂಗ್ ಟು ಬಿ ಯೂಸ್ಡ್. ಪ್ರೋಗ್ರಾಮ್ ಕೌಂಟರ್ holds memory address of the next instruction to be executed. ಆಗಲೇ ಇದು ಡಿಸ್ಕಸ್ ಮಾಡಿದ್ವಿ. ಇನ್ಸ್ಟ್ರಕ್ಷನ್ಸ್ ರಿಜಿಸ್ಟರ್ಸ್ ಇರ್ಬೋದು, ಮೆಮೊರಿ ಅಡ್ರೆಸ್ ರಿಜಿಸ್ಟರ್ಸ್ ಇರ್ಬೋದು, ಮೆಮೊರಿ ಡೇಟಾ ರಿಜಿಸ್ಟರ್ಸ್ ಇರ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ನೇಮ್ ಎನಿ 2 ರಿಜಿಸ್ಟರ್ಸ್. ಇದರಲ್ಲಿ ಯಾವುದಾದ್ರೂ 2 ರಿಜಿಸ್ಟರ್ಸ್ ಬರೆದ್ರೆ ಸಾಕು. ನಾನು ಬರೆದಿದ್ದು ಇಲ್ಲ 5 ರಿಜಿಸ್ಟರ್ಸ್. ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಆಸ್ಕ್ ಯು ಫಾರ್ 2 marks. ನೇಮ್ ಎನಿ 3 types of system buses used in computers. 3 ಸಿಸ್ಟಮ್ ಬಸ್ಸಸ್ ಬೇಕಾಗಿದೆ. ಯಾವೆಲ್ಲ ಸಿಸ್ಟಮ್ ಬಸ್ಸಸ್ ಇದಾವೆ? ಬಸ್ ಅಂದ್ರೆ ಇಟ್ ಇಸ್ ಏನಪ್ಪ ಅದು
ಬಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ದ ಟೂ ಡಿವೈಸಸ್. ಇಟ್ ಈಸ್ ಅ ವೈರ್, ಇಟ್ ಈಸ್ ಅ ಕಂಡಕ್ಟರ್, ಇಟ್ ಈಸ್ ಅ ಪಾತ್ ವಿಚ್ ಟ್ರಾನ್ಸ್ಮಿಟ್ ಆರ್ ರಿಸೀವ್ ದ ಡೇಟಾ ಥ್ರೂ ದಿಸ್. ಅದಕ್ಕೆ ಬಸ್ ಅಂತ ಕರಿತೀವಿ. ಈವನ್ ನಮ್ಮ ಮೈಂಡ್ನಲ್ಲಿ ಬಸ್ ಅಂದರೆ ಒಂದು ವೆಹಿಕಲ್. ಏನು ಮಾಡ್ತಾರೆ ವೆಹಿಕಲ್? ಪ್ಯಾಸೆಂಜರ್ಸ್ ಒಂದು ಪ್ಲೇಸ್ಲಿಂದ ಇನ್ನೊಂದು ಪ್ಲೇಸ್ಗೆ, ಸೋರ್ಸ್ಲಿಂದ ಡೆಸ್ಟಿನೇಷನ್ಸ್ಗೆ ತೊಗೊಂಡು ಹೋಗ್ತಾನೆ. ಹೌದು ಅಲ್ವಾ? ಪ್ಯಾಸೆಂಜರ್ಸ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಬಸ್ನಲ್ಲಿ, ಇಲ್ಲಿಂದ ಇಲ್ಲಿಗೆ ಬರ್ತಾರೆ. ಅದೇ ಕೆಲಸ ಇಲ್ಲೂ ಈ ಬಸ್ ಕೆಲಸ, ಈ ಕಂಡಕ್ಟರ್ದು ಕೆಲಸ, ಈ ವೈರ್ದು ಕೆಲಸ, ಈ ಚಾನಲ್ದು ಕೆಲಸ ಮಾಡಿ ಸ್ಟೂಡೆಂಟ್. ಸೊ ಎನಿ ಟೂ ಅಂತ ಹೇಳ್ತಾನೆ. ಡೇಟಾ ಬಸ್, ಡೇಟಾ ತೊಗೊಂಡು ಹೋಗ್ತಾನೆ, ಟ್ರಾನ್ಸ್ಫರ್ಸ್ ಆಕ್ಚುಯಲ್ ಡೇಟಾ ಬಿಟ್ವೀನ್ ದ ಸಿ ಪಿ ಯು, ಲಿಂದ ಮೆಮೊರಿ, ಮೆಮೊರಿಲಿಂದ ಸಿ ಪಿ ಯು, ಇನ್ಪುಟ್ ಔಟ್ಪುಟ್ ಡಿವೈಸಸ್ಲಿಂದ ಇದು ಡೇಟಾ ಬಸ್ ತಗೊಂಡು. Address buses carry the address of the memory locations or IO devices to identify where data should be read or written. ಅದು ಬರಿಬೇಕಾಗಿದೆ ಅಥವಾ ಓದಬೇಕಾಗಿದೆ. ರೀಡ್ ಆರ್ ರೈಟ್, ಕಂಟ್ರೋಲ್ ಬಸ್ ಕಂಟ್ರೋಲ್ ಮಾಡ್ತಾನೆ ಏನು ಮಾಡಬೇಕಾಗಿದೆ ಆ ಡೇಟಾ ಜೊತೆಗೆ. ಓಕೆ, ಈ ಥರ ಬೇರೆ ಬೇರೆ ಬಸ್ಸಸ್ ನಾವು ನೋಡಬಹುದು. 2 ಬರೀಲಿಕ್ಕೆ ಹೇಳಿದ್ದಾರೆ, 2 ಬರೀರಿ. 3ನೇದು ನೆನ್ಪಿಟ್ಟುಕೊಳ್ಳಿ, ಕಂಟ್ರೋಲ್ ಬಸ್, ಪವರ್ ಬಸ್, ಎಕ್ಸ್ಪಾನ್ಷನ್ ಬಸ್. ಓಕೆ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ಸಸ್ ಇದ್ದಾವೆ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಜಿ ಪಿ ಯು? ಜಿ ಪಿ ಯುದು ಫಂಕ್ಷನ್ ಏನಿದೆ? ಎ ಫಂಕ್ಷನ್ ಆಫ್ ದಿ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್. ಸಿ ಪಿ ಯುದು ಗೊತ್ತಿದೆ ನಮಗೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಹೌದಲ್ವಾ? ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೂಯಿಂಗ್ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್. Okay, so there is a one control unit which is going to be control, which is nothing but that is a manager to do some smooth operations. Ille graphics GPU andre graphics processing unit is to handle complex mathematical and geometrical calculations required for rendering images, videos, animations. Idathu functions ಏನು? Okay, ನೋಡಿ ಏನೆಲ್ಲ functions ಇದೆ. Graphics rendering, converts data into visuals, parallel processing. Okay, so at the same times you can transfer your data parallelly, which is going to make your system fast, execution speed fast ಆಗುತ್ತೆ. Image and video processing, graphics and gaming, accelerating computations. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿಂಬಾಲಿಕಲಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. Okay, so this is nothing but it is CPU ಮತ್ತು ಜಿ ಪಿ ಯುನಲ್ಲಿ ಏನು ವ್ಯತ್ಯಾಸ ಅಂತಲೂ ಇಲ್ಲಿ ನೀವು ನೋಡಬಹುದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದ್ಯಾಟ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ವಿಲ್ ಬಿ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಮಾಡೆಲ್ ಕ್ವಶನ್ ಪೇಪರ್ 3 ಪಾರ್ಟ್ ಎ, ಪಾರ್ಟ್ ಬಿ. 30 ಮಾರ್ಕ್ಸ್ ಬಂದರೆ ಸಾಕು. ಮುಂದೆ ನಾವು ಜಗ್ಗಿ ಸ್ಕೋರ್ ಮಾಡೋರು ಸ್ಕೋರ್ ಮಾಡ್ಬೋದು, ಇಲ್ಲಪ್ಪ ನಮಗೆ ಪಾಸಿಂಗ್ ಆದ್ರೆ ಸಾಕು ಅನ್ನೋರಿಗೆ ಅವ್ರಿಗೂ ಕೂಡ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. Within half an hour, I am challenging my dear students. This all you can complete within half an hour. So bye bye, see you. So ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿದರೆ ನಿಮಗೆ ಮುಂದಿಂದು ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು.